You should do it. All the best to you. Bless you. From district administration. Sir. Sir, right. All the best to you. Wait on this. मदर को कर दो मदर को वो एक साथ रखना नहीं आएगा कैसे For participating. So 50,000 rupees. Car. Silver. She get it from government directly. Okay. This is for participation. ನಮಸ್ಕಾರ, ನನ್ನ ಹೆಸರು ಸುದೀಕ್ಷಾ. ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಎಲ್ಲರೂ ತರನೇ ನಾನು ನಾರ್ಮಲ್ ಆಗಿ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ, ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಮ್ಮ ಅಮ್ಮಂಗೆ, ನಮ್ಮ ಪೇರೆಂಟ್ಸ್ ಅಲ್ಲಿ ಲೈಕ್ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋದ್ರಿಂದ ನನಗೂ ಅದು ನನ್ನ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಹೋಗ್ಬೇಕು ಅನ್ನೋದೊಂದು ಆಸೆ ಬಂತು. ಆಮೇಲೆ ಸ್ಲೋಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಮೆಡಲ್ ವಿನ್ ಮಾಡ್ತೀನಿ. ಅದಾದ್ಮೇಲೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಕೋಟಾದಿಂದ ನಾನು ಸಾಯಿ ಸೆಂಟರ್ಗೆ ಸೆಲೆಕ್ಟ್ ಆಗ್ತೀನಿ. ಸೊ ಅಲ್ಲಿ ತನಕ ನನಗೆ ಕೋಚ್ ರಾಮ್ ನಿಸರ್ ಅವರು ತುಂಬಾ ಸಪೋರ್ಟ್ ಮಾಡಿರ್ತಾರೆ. ಅವರಿಂದ ನಾನು ಸ್ಟೇಟ್ ಲೆವೆಲ್ ಗೋಲ್ಡ್ ಎಲ್ಲ ಮಾಡಿರ್ತೀನಿ. ಅದಾದ್ಮೇಲೆ ನಾನು ಸಾಯಿ ಸೆಂಟರ್ಗೆ ಹೋದಾಗ, ಆ ಸೆಂಟರ್ ಬಂದ್ಬಿಟ್ಟು ಒಲಿಂಪಿಯನ್ಸ್ ಎಲ್ಲರೂ ಇರ್ತಾರೆ ಅಲ್ಲಿ. ಆಲ್ಮೋಸ್ಟ್ ಹಾಕಿ ಒಲಿಂಪಿಯನ್ಸ್, ಅಥ್ಲೆಟಿಕ್ಸ್ ಅಲ್ಲಿ ಯಾರು ಇದ್ದಾರಲ್ಲ. ಸೊ ಆ ಎನ್ವಿರಾನ್ಮೆಂಟ್ ಅಲ್ಲಿ ನಾನು ಟ್ರೈನಿಂಗ್ ಮಾಡ್ತಾ ನನಗೂ ಆ ಆಸೆ, ನಾನು ಒಲಿಂಪಿಕ್ಸ್ ಹೋಗ್ಬೇಕು, ನಾನು ಭಾರತನ ರೆಪ್ರೆಸೆಂಟ್ ಮಾಡಬೇಕು ಬೇರೆ ಬೇರೆ ಕಂಟ್ರಿಯಲ್ಲಿ, ನನಗೂ ಆ ಮೆಡಲ್ ತಗೊಂಡು ಪೋಡಿಯಂ ಅಲ್ಲಿ ನಿಂತ್ಕೊಂಡು ನ್ಯಾಷನಲ್ ಆಂಥಮ್ನ ಕೇಳಬೇಕು ಅನ್ನೋದೊಂದು ಆಸೆ ಉಟ್ಕೊಳ್ಳುತ್ತೆ. ಸೊ ನಾನು ತುಂಬಾ ಡೆಡಿಕೇಶನ್ ಇಂದ, ತುಂಬಾ ಹಾರ್ಡ್ ವರ್ಕ್ ಮಾಡಿ ಡೈಲಿ ಟ್ರೈನಿಂಗ್ ಬೆಳಿಗ್ಗೆ ಸಂಜೆ ಮಾಡ್ಕೊಂಡು, ಅದ್ರ ಜೊತೆಗೆ ಓದ್ಕೊಂಡು ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಈಗ ರೀಸೆಂಟ್ ಆಗಿ 2024 ಇಂದ ನಾನು ಇದು ನನ್ನ 7th ಇಂಟರ್ನ್ಯಾಷನಲ್. ಇದಕ್ಕೆ ಮುಂಚೆ ನಾನು ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹೋಗಿದ್ದೀನಿ, Under-20 ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿದ್ದೀನಿ. ಸೊ ಒಂದೊಂದು ಇಂಟರ್ನ್ಯಾಷನಲ್ ಹೋಗ್ತಾನೂ ನನ್ನ ಮೇಲಿರೋ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ನನಗೂ ಎಲ್ಲೋ ಒಂದು ನನ್ನ ಹತ್ರನೂ ಆ ಪೊಟೆನ್ಷಿಯಲ್ ಇದೆ, ನಾನು ಒಲಿಂಪಿಕ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈಗ ರೀಸೆಂಟ್ ಆಗಿ Under-23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ನಾನು 3rd ಲೆಗ್ ಹೊಡಿತೀನಿ. ಸೊ ಅದೆಲ್ಲ ನಾನು ಬೆಸ್ಟ್ ಕೊಟ್ಟಿರ್ತೀನಿ. ಸೊ ಇಂಡಿಯಾ ಸಿಲ್ವರ್ ಬರುತ್ತೆ. ಎಲ್ಲಾದ್ರೂ ನೋಡ್ಕೊಂಡ್ರೆ ನನ್ನ ಪೇರೆಂಟ್ಸ್, ನನ್ನ ಕೋಚಸ್, ಆಮೇಲೆ ನನ್ನ ಸ್ಕೂಲ್ ಪ್ರಿನ್ಸಿಪಲ್ ಸರ್ ಕೂಡ KG ಆಂಜನೇಯ ಅಂತ, ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಜುಕೇಶನ್ ಎಲ್ಲೂ ಹಿಂದೆ ಉಳ್ಕೊಳ್ದೇ ಇರೋಕ್ಕೆ ಕಾರಣ ಅವರು ಕೂಡ. ಮತ್ತೆ ವಿರಾಟ್ ಸರ್ ಅಂತ ಇದ್ದಾರೆ, ಅವರು ನಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಫಿನಾನ್ಷಿಯಲ್ ಆಗಿ ತುಂಬಾ ಸಪೋರ್ಟ್ ಬೇಕು. ಸೊ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಷ್ಟು ರಿಚ್ ಆಗಿಲ್ಲ, ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋದ್ರಿಂದ. ಸೊ ವಿರಾಟ್ ಸರ್ ಅವರು ತುಂಬಾ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈಗ ನನ್ನ ಕರೆಂಟ್ ಕೋಚ್ ಸುರೇಶ್ ಕುಮಾರ್ ಅಂತ, ಮೆಂಟಲಿ ಮಾರಲಿ ಅವ್ರು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ.